ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪವಿತ್ರ ಬಂಧನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ಪವಿತ್ರನಿಗಂತೂ ಸುತ್ತಾಕಿ ತುಂಬಾ ಬೋರ್ ಆಗಿಬಿಡ್ತಿರುತ್ತೆ. ತಲೆ ಸುತ್ತು ಕೂಡ ಬರ್ತಾ ಇರುತ್ತೆ. ಏನಾದರೂ ಮಾಡಿ ದೇವ್ಗೆ ಮಾತ್ರ ಒಳ್ಳೇದಾದರೆ ಸಾಕು ಅಂತ ಹೇಳ್ಬಿಟ್ಟು ಪವಿತ್ರ ಅಂದ್ಕೊಂಡು ಸುತ್ತ ಹಾಕ್ತಾ ಇರ್ತಾಳೆ. ತುಂಬಾ ಸುಸ್ತಾಗಿರೋದ್ರಿಂದ ಅಲ್ಲೇ ಬೀಳ್ತಾ ಇರ್ತಾಳೆ. ಹಾಗೆ ದೇವ್ ಕೂಡ ಗಟ್ಟಿಯಾಗಿ ಹಿಡ್ಕೊಂಡು ಪವಿತ್ರನ ಎತ್ತುಕೊಂಡು ಸುತ್ತನ್ನು ಹಾಕ್ತಾನೆ. ಅದನ್ನು ನೋಡಿಬಿಟ್ಟು ನಮೃತನಿಗೆ ತುಂಬ ಹೊಟ್ಟೆ ಉರಿ ಬೀಳುತ್ತೆ. ಏನಿದೆ ಇಷ್ಟು ದೂರ ಮಾಡೋಕ್ಕೆ ಹೋದರೂ ಕೂಡ ಇಬ್ಬರು ಒಂದಾಗ್ತಾ ಇದ್ದಾರೆ ಅಂತ ಪವಿತ್ರನಿಗೆ ಮತ್ತೆ ಹೊಟ್ಟೆ ಉರಿ ಆಗುತ್ತೆ. ಎಲ್ಲದು ಮುಗಿದ ತಕ್ಷಣ ಮನೆಗೆ ಹೋಗ್ತಾರೆ ದೇವ್ ಮತ್ತು ಪವಿತ್ರ ನಮೃತ. ಪವಿತ್ರಿಗೆ ಯಾವುದಾದ್ರೂ ಆಯಿಲ್ಮೆಂಟ್ ತರೋಣ ಅಂತ ನಮೃತ ಕೇಳ್ತಾ ಇರ್ತಾಳೆ. ಬೇಡ, ನಂದೇ ಆಯಿಲ್ಮೆಂಟ್ ಇದೆ ಅಲ್ಲ, ಅದನ್ನೇ ಹಚ್ತೀನಿ ಅಂತೇಳ್ಬಿಟ್ಟು ದೇವ್ ಸರ್ ಕೂಡ ಹೇಳ್ತಾರೆ. ಹಾಗೆ ಮನೆಗೆ ಹೋಗಿದ ತಕ್ಷಣ ದೇವ್ ಪವಿತ್ರನ ಎತ್ಕೊಂಡು ಮತ್ತೆ ಒಳಗಡೆ ಹೋಗ್ತಾನೆ. ಅದನ್ನು ನೋಡಿಬಿಟ್ಟು ರಾಧಿಕನಿಗೆ ತುಂಬಾ ಕೋಪ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಇರೋದನ್ನು ನೋಡಿ ರಾಧಿಕಾ ತುಂಬ ಎಷ್ಟೊಂದು ಕಷ್ಟಪಟ್ಟಲು ದೇವ್ ಸಂಬಂಧ ಅಂತ ಹೇಳ್ಬಿಟ್ಟು, ತುಂಬ ಥ್ಯಾಂಕ್ಸ್ ಪವಿತ್ರ ಅಂತೇಳ್ಬಿಟ್ಟು ರಾಧಿಕಾ ಅವರು ಕೇಳ್ತಾ ಇರ್ತಾರೆ. ಹಾಗೆ ಪವಿತ್ರ ಮತ್ತು ಥ್ಯಾಂಕ್ಸ್ ಮೇಡಮ್ ಅಂತ ಹೇಳ್ಬೇಕು, ಇದಿಷ್ಟ ಅಲ್ಲ ಇನ್ನೂ ಇದೆ, ಇನ್ನೂ ಮಾತು ಮುಗ್ದಿಲ್ಲ ಅಂತೇಳ್ಬಿಟ್ಟು ರಾಧಿಕಾ ಅವರು ಹೇಳ್ತಾ ಇರ್ತಾರೆ. ಏನು ಮನೆಗೆ ಬಿಟ್ಟು ಹೋಗಬೇಕು ಅಂತ ಹೇಳೋದೇನಾದರೂ ಹೇಳ್ತಾರಾ ಏನೋ ಅಂತ ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಹಾಗೆ ದೇವ್ ಸರ್ ಕೂಡ ಬಂದು ಮತ್ತು ಪವಿತ್ರನಿಗೆ ಚಪಾತಿ ಊಟವನ್ನು ಮಾಡಿಸ್ತಾ ಇರ್ತಾರೆ. ಬೇಡ ಸರ್, ನಾನೇ ಮಾಡ್ತೀನಿ ಅಂತ. ಏನ್ರಿ, ನನಗೆ ಆರಾಮಿರುವಾಗ ನೀವು ಮಾಡಿಸಿದ್ರೆ ಇವಾಗ ನಾನು ಮಾಡಿಸ್ಬಾರ್ದಾ ಅಂತೇಳ್ಬಿಟ್ಟು ದೇವ್ ಸರ್ ಕೂಡ ಹೇಳ್ತಾರೆ. ಹಾಗೆ ಪವಿತ್ರನೂ ಕೂಡ ತುಂಬ ಊಟ ಮಾಡಿಸ್ತಾ ಇರ್ತಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದಿಷ್ಟು ವಿಡಿಯೋಸ್ನ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು.